ಹಾಯ್ ವೆಲ್ಕಮ್ ಬ್ಯಾಕ್. ಈ ವಿಡಿಯೋ ಇಷ್ಟೊಂದು ರೀಚ್ ಆಗ್ತದೆ ಅಂತ ಗೊತ್ತಿರಲಿಲ್ಲ. ಇಲ್ಲಿ ಇದು 4 ವೀಡಿಯೋಸು. ಈ 4 ವೀಡಿಯೋಸು ಇದರ ನೆಕ್ಸ್ಟ್ ಕೆಲವು ಕ್ವಶನ್ಸ್ ನಾನು ಓದಿದೆ, ಕಮೆಂಟ್ಸ್ ಓದಿದೆ. ಅದರ ಕ್ವಶನ್ಸ್ ಇಲ್ಲಿ ಆನ್ಸರ್ ಇಲ್ಲಿ ಕೊಟ್ಟಿದ್ದೇನೆ ಕೆಲವುದಕ್ಕೆ. ಮತ್ತು ಕಮೆಂಟ್ ಸೆಕ್ಷನ್ ಕಮೆಂಟ್ಸ್ ಇಲ್ಲಿ ಪ್ರತಿ ನಿಮಿಷಕ್ಕೆ ಒಂದೊಂದು 2-3 ಕಮೆಂಟ್ಸ್ ಅಪ್ಡೇಟ್ ಆಗ್ತಾ ಇದೆ. ನಾನು ಕೂಡ ವೀಡಿಯೋ ಮಾಡೋದಕ್ಕೆ ಮೊದಲು ತುಂಬ ರ್ಯಾರ್ ಅಂತ ತಿಳ್ಕೊಂಡಿದ್ದೆ ಅಲರ್ಜೀಸ್, ಬಟ್ ತುಂಬ ಜನ ಕಮೆಂಟ್ ಮಾಡ್ತಿದ್ದಾರೆ. ಅವರ ಬೇರೆ ಬೇರೆ ಅಲರ್ಜೀಸ್ ಇದೆ ಅವರಿಗೆ, ಒಬ್ಬೊಬ್ಬರಿಗೆ. ನೀವು ಕಮೆಂಟ್ ಸೆಕ್ಷನಲ್ಲಿ ಓದಿ, ನಿಮ್ಮ ಹೆಚ್ಚಿನ ಪ್ರಶ್ನೆಗಳಿಗೆ ಕಮೆಂಟ್ ಸೆಕ್ಷನಲ್ಲೇ ಉತ್ತರ ಸಿಗುತ್ತೆ. ಒಬ್ಬೊಬ್ಬರು ಒಂದೊಂದು ಅಲರ್ಜಿ ಹೇಳಿದ್ದಾರೆ, ಅದಕ್ಕೆ ಸೊಲ್ಯೂಷನ್ ಕೂಡ ಅವರವರೇ ಕೊಟ್ಟಿದ್ದಾರೆ ಕೆಲವರು, ಅಲ್ಲೇ ನಿಮಗೆ ಉತ್ತರ ಸಿಗ್ತದೆ. ಮತ್ತು ಇನ್ನೊಂದೇನೆಂದರೆ ಇದು ನಮಗಿಲ್ಲಿ ಯೂಟ್ಯೂಬ್ ಅನಾಲಿಟಿಕ್ಸಲ್ಲಿ ಡೇಟಾ ಸಿಗ್ತದೆ ಎಷ್ಟಂತ. ಸೊ ಈ ವಿಡಿಯೋ ಡೇಟಾ ಆ್ಯಕ್ಚುಲಿ 28 ನಿಮಿಷದ ವೀಡಿಯೋನ ಆ್ಯಾವರೇಜ್ ವೀಡಿಯೋ ಡ್ಯೂರೇಷನ್ 5 ನಿಮಿಷ ಮಾತ್ರ. ಸೊ ಓಕೆ, ತುಂಬ ಜನ ಖಾಲಿ 5 ನಿಮಿಷ ಮಾತ್ರ ನೋಡಿದ್ದಾರೆ ವೀಡಿಯೋಸ್, ಫುಲ್ ವೀಡಿಯೋ ನೋಡಲಿಲ್ಲ. ಫುಲ್ ವೀಡಿಯೋ ನೋಡಿ ನಿಮಗೆ ಅದರಲ್ಲೇ ನಾನೆಲ್ಲ ಹೇಳಿದ್ದೇನೆ, ಹೆಚ್ಚಿನ ಏನಿದೆ ಅದು. ಕೆಲವರು ನೋಡಿದ್ದಾರೆ, ಕೆಲವರು ನೋಡಿಲ್ಲ. ಮೋಸ್ಟ್ಲಿ 59% ಆಫ್ ವ್ಯೂವರ್ಸ್ ಆರ್ ಸ್ಟಿಲ್ ವಾಚಿಂಗ್ ದ ವೀಡಿಯೋ ಅಂತ ಡೇಟಾ ಇಲ್ಲೇ ಸಿಗ್ತದೆ ಅಲ್ಲ ಆಲ್ಮೋಸ್ಟು. ಸೊ ನಿಮಗೆ ಅಷ್ಟೇ, ಕೆಲವರ ಪ್ರಶ್ನೆಗೆ ಅದರಲ್ಲೇ ಉತ್ತರ ಕೊಟ್ಟಿದ್ದೇನೆ ನಾನು. ಓಕೆ, ಕೆಲವರು ಕಮೆಂಟ್ ಸೆಕ್ಷನಲ್ಲಿ ಉತ್ತರ ಕೊಟ್ಟಿದ್ದಾರೆ, ಅವರ ಪ್ರಾಬ್ಲಮ್ಸ್ ಕೂಡ ಶೇರ್ ಮಾಡಿದೆ. ಇನ್ನೊಂದು ವೀಡಿಯೋ ರೆಕಾರ್ಡ್ ಮಾಡಿದ್ದೆ, ಬಟ್ ಕಮೆಂಟ್ ಸೆಕ್ಷನ್ ಅಪ್ಡೇಟ್ ಆಗ್ತಾ ಇದೆ, ಬೇರೆ ಬೇರೆ ಕ್ವಶನ್ಸ್ ಬರ್ತಾ ಇದೆ. ಕೆಲವದಕ್ಕೆ ನನಗೂ ಸಹ ಉತ್ತರ ಗೊತ್ತಿಲ್ಲ, ನಾನು ಡಾಕ್ಟರ್ ಅಲ್ಲ. ಮತ್ತು ಇನ್ನೊಂದು, ನೀವು ಯಾವುದೇ ವೀಡಿಯೋ ನೋಡ್ತೀರಲ್ವ, ನಂದಂತಲ್ಲ, ಬೇರೆ ಯಾರದೇ ವೀಡಿಯೋ ಆಗಿರಲಿ, ಅದನ್ನು ಪರ್ಸನಲ್ ಆಗಿ ತಗೋಬೇಡಿ. ಯಾವುದೇ ವಿಷಯ ಯಾವ ರೀತಿ ನೀವು ಪರ್ಸನಲ್ ಆಗಿ ತಗೊಳ್ತಿದ್ದೀರೋ ಅದೇ ರೀತಿ ಯಾರು ಆ ವಿಡಿಯೋ ಮಾಡಿರ್ತಾರೋ ಅವರಿಗೆ ಕೂಡ ಅದು ಪರ್ಸ್ನಲ್ಲೇ. ಓಕೆ, ಕಮೆಂಟ್ ಸೆಕ್ಷನಲ್ಲಿ ಯಾರೆಲ್ಲ ಕಮೆಂಟ್ ಹಾಕಿದ್ದಾರೆ ಅವರಿಗೆ ಕೂಡ ಅದು ಪರ್ಸ್ನಲ್ಲೇ. ಅರ್ಥ ಆಯ್ತಾ? ನಿಮ್ಮ ಕೆಲವರ ಪ್ರಶ್ನೆಗೆ ಗೊತ್ತು ಅದರಲ್ಲೇ ಇದೆ, ಫುಲ್ ವೀಡಿಯೋ ನೋಡಿ ನಿಮಗೆ ಅದರಲ್ಲೇ ವೀಡಿಯೋಸ್ ಆನ್ಸರ್ ಸಿಗ್ತದೆ. ಬಟ್ ಐ ಥಿಂಕ್ ನನಗನ್ಸುತ್ತೆ ಇದು ತುಂಬ ಲಾಂಗ್ ವೀಡಿಯೋ ಆಗಿರೋದ್ರಿಂದ ತುಂಬ ಜನ ನೋಡಲಿಲ್ಲ ಅದನ್ನು. ನಿಮಗೆ ಈ ಶಾರ್ಟ್ ವೀಡಿಯೋಸ್ ನೋಡಿ ಒಂಥರ ಬೋರ್ ಆಗ್ತದೆ ಲಾಂಗ್ ವೀಡಿಯೋ ನೋಡುವಾಗ. ಸೊ ಲಾಂಗ್ ವೀಡಿಯೋಸ್ ನೋಡಿ, ಬುಕ್ಸ್ ಓದಿ, ತುಂಬ ಲಾಂಗ್ ಪಾಡ್ಕಾಸ್ಟ್, ಸೈನ್ಸ್ ವೀಡಿಯೋಸ್ ಯಾವುದು ನೋಡಿ, ಆಗ ಅಭ್ಯಾಸ ಆಗ್ತದೆ. ಸೊ ಅಗೇನ್ ಇದು ಕೂಡ ನಾನು ಎಡಿಟ್ ಮಾಡ್ತಾ ಇಲ್ಲ, ಅದೇ ಅದರ ಬಗ್ಗೆ ಎಲ್ಲ ಆನ್ಸರ್ ಮಾಡಿದ್ದೇನೆ ಆ ವೀಡಿಯೋಸಲ್ಲಿ, ರೆಕಾರ್ಡ್ ಮಾಡಿದ್ರಲ್ಲಿ. ಬಟ್ ಇದೊಂದು ಸಣ್ಣ ಅಪ್ಡೇಟ್ ಕೊಡಬೇಕಂತ ಅನಿಸ್ತು ನನಗೆ ಇವಾಗಲೇ. ತುಂಬ ಜನ ಲೈಕ್ ಮಾಡಿದ್ದೀರಾ, ತುಂಬ ಜನ ಶೇರ್ ಮಾಡ್ತಿದ್ದಾರೆ ನಿಮ್ಮ ಪ್ರಾಬ್ಲಮ್ಸ್. ಇದರಲ್ಲಿ ಒಂದು ಸಣ್ಣ ಹೇಳಿಬಿಡ್ತೇನೆ, ನಿಮಗೆ ಫುಡ್ ತಿನ್ನಬೇಕಂತ ಆಸೆ ಇದ್ದರೆ ನೀವು ಅಲರ್ಜಿಸ್ಟ್ ಹತ್ರನೇ ಹೋಗಬೇಕು. ಓಕೆ, ಇಲ್ಲ ಅಂದರೆ ಫುಡ್ ಅವಾಯ್ಡ್ ಮಾಡಿ ಅಷ್ಟೇ. ನಾನು ಫುಡ್ ಹೇಗೆ ಅವಾಯ್ಡ್ ಮಾಡ್ತೇನೋ ನೀವು ಕೂಡ ಹಾಗೆ ಅವಾಯ್ಡ್ ಮಾಡಿ. ಇಲ್ಲ ನಿಮಗೆ ತಿನ್ನಬೇಕಂತ ಆಸೆ ಇದೆ, ಹೆಚ್ಚಿನವ್ರಿಗೆ ಆಸೆ ಇದೆ, ಕಮೆಂಟ್ ಸೆಕ್ಷನ್ ಹಾಕಿದ್ದಾರೆ ನಮಗೆ ತಿನ್ನಬೇಕಂತ ಇದೆ ಅಂತ. ಸೊ ನೀವು ಅಲರ್ಜಿಸ್ಟ್ ಹತ್ರನೇ ಹೋಗಬೇಕು, ನಿಮಗೆ ಬೇರೆ ಯಾವ ಸೊಲ್ಯೂಷನ್ ಇಲ್ಲ. ಓಕೆ, ಅದರ ಬಗ್ಗೆ ಇನ್ನೊಂದು ವೀಡಿಯೋ ಮಾಡ್ತೇನೆ ಐ ಥಿಂಕ್. ಮತ್ತು ಕೆಲವರಿಗೆ ಈ ರೀತಿ ಅನ್ಸ್ಕ್ರಿಪ್ಟೆಡ್ ವೀಡಿಯೋಸ್ ನೋಡಿ ಅಭ್ಯಾಸ ಇಲ್ಲ ಅನಿಸುತ್ತೆ, ರಾ ವೀಡಿಯೋಸು. ಸೊ ಮೇ ಬಿ ನೋಡುವ ಒಂದು. ಮತ್ತು ಕೆಲವರು ಇಂಗ್ಲೀಷಲ್ಲಿ ಕೂಡ ಮಾಡಿ ಅಂತ ಹೇಳಿದ್ದಾರೆ ವೀಡಿಯೋಸು. ನನ್ನ ಇನ್ನೊಂದು ಇಂಗ್ಲೀಷ್ ಚಾನಲ್ ಕೂಡ ಇದೆ, ಅದನ್ನು ಟೆಕ್ ಚಾನಲ್ ಅಂತ ಮಾಡಿದ್ದು. ಬೇಸಿಕಲಿ ಈ ಥರನೇ ಇನ್ಫಾರ್ಮೇಟಿವ್ ವೀಡಿಯೋಸ್, ಟೆಕ್ ವೀಡಿಯೋಸ್ ಅಂತ. ಅದರಲ್ಲಿ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ ನಾನು, ಡಿಸ್ಕ್ರಿಪ್ಷನಲ್ಲಿದೆ ನೋಡಿ. ಆದರೆ ಒಂದು ನೆಕ್ಸ್ಟ್ ವೀಡಿಯೋ ಸಿಂಪಲ್ ಒಂದು 5 ಮಿನಿಟ್ ವೀಡಿಯೋ, ಸ್ಕ್ರಿಪ್ಟೆಡ್ ವೀಡಿಯೋ. ಈ ಬೇರೆ ರೀತಿ ಸ್ಕ್ರಿಪ್ಟ್ ಅಲ್ಲ, ನೀವು ನೋಡೋ ರೀತಿ ಸಿಂಪಲ್ ಪಾಯಿಂಟ್ಸಲ್ಲಿ, ಬುಲೆಟ್ ಪಾಯಿಂಟ್ಸಲ್ಲಿ ಬೇಕಾದರೆ ಹೇಳ್ತೇನೆ, ಥ್ರೂ ಇಂಟರ್ನೆಟ್ ರಿಸರ್ಚ್. ಓಕೆ, ಸೊ ಹೆಚ್ಚಿನವರು ಫುಲ್ ವೀಡಿಯೋ ನೋಡಿಲ್ಲ ಅನಿಸುತ್ತೆ. ಕೆಲವರು ಸೀದಾ ಕಮೆಂಟ್ ನೋಡಿದ್ದು ಫುಲ್ ವೀಡಿಯೋ ನೋಡಿ ನಿಮಗೆ ಅದರಲ್ಲಿ ಆನ್ಸರ್ ಇದೆ ಹೆಚ್ಚಿನ. ನೆಕ್ಸ್ಟ್ ವೀಡಿಯೋ ನೋಡ್ತೇನೆ, ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡ್ತೇನೆ, ಅದರಲ್ಲಿ ಸ್ವಲ್ಪ ಕಟ್ಸ್ ಆಗ್ತೇನೆ, ಎಡಿಟ್ಸ್. ಇಲ್ಲ ಕೆಲವರಿಗೆ ಅಂತಿಗೆ ತುಂಬ ಲೆಂತಿ ಅನಿಸುತ್ತೆ ಐ ಥಿಂಕ್. ಓಕೆ, ಅಭ್ಯಾಸ ಇಲ್ಲ ಅದಕ್ಕೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಿ ಥ್ಯಾಂಕ್ ಯು. ಅದರ ಬಗ್ಗೆ ಒಂದು ಅಪ್ಡೇಟ್ ಇದೆ, ಆ ವೀಡಿಯೋದಲ್ಲಿ ಬರ್ತಾರೆ ನೆಕ್ಸ್ಟ್ ವೀಡಿಯೋದಲ್ಲಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೇನೆ. ಈಗ ಪುನಃ ರೆಕಾರ್ಡ್ ಮಾಡಬೇಕಾಗ್ತದೆ ಕೆಲವು ಕ್ವಶನ್ಸ್ಗೆ. ಓಕೆ, ಸೊ ಬಾಯ್.